ಮಾರ್ಚ್ ತಿಂಗಳಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಬರ್ತಾ ಇದೆ ಅನ್ನುವಂತಹದ್ದನ್ನು ನೋಡೋಣ. ಮಾರ್ಚ್ ತಿಂಗಳಲ್ಲಿ ಯಾವೆಲ್ಲ ಬದಲಾವಣೆ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ, ಏನೆಲ್ಲ ಆಗುತ್ತೆ, ಪ್ರೀತಿಯ ವಿಚಾರ ಇರ್ಬೋದು, ನಿಮ್ಮ ಕರಿಯರ್ ಜೀವನ ಆಗಿರ್ಬೋದು, ಯಾವುದೇ ಇದ್ದರೂ ಕೂಡ ನಿಮ್ಮ ಫೈನಾನ್ಷಿಯಲಿ ಆಗಿರ್ಬೋದು ಯಾವ ರೀತಿ ಇರುತ್ತೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ನೀವು ಇಷ್ಟಪಡುವಂತಹ ದೇವರು ಅಥವಾ ನೀವು ಪೂಜಿಸುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. ಓಕೆ, ಸ್ಟಾರ್ಟ್ ಮಾಡೋಣ. ಏನಿದೆ, ಯಾವ ಬದಲಾವಣೆ ಆಗ್ತಾ ಇದೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ನೀವು ಇಷ್ಟಪಡುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. ಏನು ಬದಲಾವಣೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ನೋಡೋಣ. ಏನಾಗ್ತಾ ಇದೆ ನಿಮ್ಮ ಜೀವನದಲ್ಲಿ, ಯಾವ ಚೇಂಜಸ್ ಬರ್ತಾ ಇದೆ ಅನ್ನುವಂತಹದ್ದನ್ನು. ಓಕೆ, ಫಸ್ಟು ನನಗೆ ಕಾಣಿಸ್ತಾ ಇರೋದು ಅಂತ ಹೇಳಿದರೆ ನಿಮ್ಮ ಲವ್ ಲೈಫ್ ಏನಿದೆ, ಪ್ರೀತಿಯ ಜೀವನ ಉತ್ತಮವಾಗ್ತಾ ಇದೆ ಅನ್ನುವಂಥದ್ದು. ಅಂದರೆ ನೀವು ಮ್ಯಾರೇಜ್ ಆಗಿರ್ಬೋದು ಕೂಡ, ಅಥವಾ ಸಿಂಗಲ್ ಆಗಿರ್ಬೋದು, ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಕೂಡ ಆಗಿರ್ಬೋದು. ನಿಮ್ಮ ಪ್ರೀತಿಯ ಜೀವನ ಈಗ ಹೇಗಿದೆ ಅದಕ್ಕಿಂತ ಕೂಡ ಉತ್ತಮವಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾರಾದರೂ ಸಿಂಗಲ್ ಆಗಿದ್ದರೆ ನಿಮಗೆ ನಿಮ್ಮ ಜೀವನದಲ್ಲಿ ನಿಮಗೆ ಟ್ರೂ ಲವ್ ಅನ್ನುವಂತಹದ್ದು ಬರೋ ಚಾನ್ಸಸ್ ಹೆಚ್ಚಿದೆ. ನಿಮ್ಮ ಪ್ರೀತಿಯ ಕೆಲವೊಬ್ಬರು ಈಗ ಪ್ರೀತಿಯ ಜೀವನದಲ್ಲಿದ್ದರೂ ಕೂಡ ನಿಮ್ಮ ಪ್ರೀತಿಯ ಜೀವನ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಸಾಗುತ್ತೆ. ಒಂದು ಉತ್ತಮವಾದ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಹಾಗೆ ನಿಮ್ಮ ಒಂದು ರಿಲೇಷನ್ಶಿಪ್ ಏನಿದೆ, ನಿಮ್ಮ ಲವ್ ಲೈಫ್ ಏನಿದೆ, ಇನ್ನಷ್ಟು ಸುಂದರವಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ಹೇಗಿದೆ ಅದಕ್ಕಿಂತಲೂ ಕೂಡ ಇನ್ನಷ್ಟು ನಿಮಗೆ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂತಹದ್ದು ಹೆಚ್ಚಾಗ್ತಾ ಹೋಗುತ್ತೆ ಅನ್ನುವಂಥದ್ದು. ಯಾರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಖಂಡಿತವಾಗ್ಲೂ ನಿಮ್ಮ ಪರ್ಸನ್ ಏನಿದ್ದಾರೆ ಮತ್ತೆ ವಾಪಸ್ ಬರ್ತಾರೆ ಅನ್ನುವಂಥದ್ದು. ಒಂದು ವೇಳೆ ನಿಮಗೆ ಇಷ್ಟು ಟೈಮ್ವರೆಗೆ ಕಾಲ್ ಮಾಡಿಲ್ಲ, ಮೆಸೇಜ್ ಮಾಡಲಿಲ್ಲ, ತುಂಬ ದಿನಗಳಿಂದ, ತುಂಬ ತಿಂಗಳುಗಳಿಂದ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಮಾರ್ಚ್ ತಿಂಗಳಲ್ಲಿ ನಿಮಗೆ ಅವರಿಂದ ಕಾಲ್ ಬರುತ್ತೆ ಅಥವಾ ಮೆಸೇಜ್ ಬರುತ್ತೆ ಅಥವಾ ಮೀಟ್ ಮಾಡ್ತೀರಾ. ಇಲ್ಲಿ ನನಗೆ ಎನರ್ಜಿ ಸಿಗ್ತಾ ಇರೋದೇನು ಅಂತ ಹೇಳಿದರೆ ನೀವು ಮೀಟ್ ಮಾಡ್ತೀರಾ, ಡೈರೆಕ್ಟಾಗಿ ನೀವು ಮೀಟ್ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದೇ ನನಗೆ ಇಲ್ಲಿ ತಿಳಿದು ಬರ್ತಾ ಇರೋದು. ಮೊದಲು ನಿಮ್ಮ ಮಧ್ಯದಲ್ಲಿ ಯಾವುದೇ ರೀತಿ ಮನಸ್ತಾಪಗಳಿದ್ದರೂ ಕೂಡ ಅದೆಲ್ಲವನ್ನು ಮರೆತು ಮತ್ತೆ ಒಂದಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಹೆಲ್ತ್ ವಿಚಾರದಲ್ಲಿ ನೋಡಿದರೆ ನಿಮಗೆ ತುಂಬಾ ಇನ್ನಷ್ಟು ಹೆಲ್ತ್ ನಿಮಗೆ ಉತ್ತಮವಾಗಿ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಲ್ತಿಗೆ ಸಂಬಂಧಪಟ್ಟಂತೆ ನಿಮ್ಮ ಹೆಲ್ತ್ ಏನಿದೆ ಇನ್ನಷ್ಟು ಈಗ ಹೇಗಿದೆ ಅದಕ್ಕಿಂತಲೂ ಕೂಡ ನೀವು ತುಂಬಾ ಸ್ಟ್ರಾಂಗ್ ಆಗ್ತೀರಾ ಅನ್ನುವಂತಹದ್ದು, ಗುಡ್ ಹೆಲ್ತ್ ಅನ್ನುವಂತಹದ್ದು ನಿಮಗೆ ಇರುತ್ತೆ. ಹಾಗೆ ಖಂಡಿತವಾಗ್ಲೂ ನಿಮಗೆ ಡಿವೈನ್ ಯೂನಿಯನ್ ಸಿಗ್ತಾರೆ ಅನ್ನುವಂತಹದ್ದು. ನಿಮಗೆ ಟ್ರೂ ಲವ್ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಭಾಳಷ್ಟು ಕಾಯ್ತಾ ಇದ್ದೀರಾ ಅವರಿಗೋಸ್ಕರ ಅನ್ನುವಂತಹದ್ದು ತಿಳಿತಾ ಇದೆ. ಖಂಡಿತವಾಗ್ಲೂ ಅವರು ನಿಮಗೆ ಸಿಗ್ತಾರೆ ಅನ್ನುವಂತಹದ್ದು, ನೀವು ಬಯಸಿದಂತಹ ಪ್ರೀತಿ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಇಷ್ಟು ದಿನ ನೀವು ಯೂನಿವರ್ಸ್ ಹತ್ರ ಭಾಳಷ್ಟು ಪ್ರೇ ಮಾಡ್ತಾ ಇದ್ದೀರಾ. ಕೆಲವೊಬ್ಬರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಬ್ಯಾಡ್ ಕರ್ಮ ಅನ್ನುವಂತಹದ್ದು ನಿಮ್ಮನ್ನು ಭಾಳಷ್ಟು ಕಾಡ್ತಾ ಇತ್ತು ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಪ್ರೀತಿಯ ಜೀವನದಲ್ಲಿ ಕೂಡ ನೀವು ಉತ್ತಮವಾಗಿ ಇರಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಈಗ ನಿಮಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ಸಿಗ್ತಾ ಇದೆ, ನಿಮ್ಮ ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ಸಿಗ್ತಾ ಇದೆ. ನಿಮ್ಮ ಪ್ರೀತಿಯ ಜೀವನ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಸಾಗುತ್ತೆ. ನೀವು ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಪ್ರೀತಿಯ ಜೀವನ ಆಗಿರ್ಬೋದು, ಅಥವಾ ನಿಮ್ಮ ನಿಮ್ಮ ಫ್ಯಾಮಿಲಿಯಲ್ಲಿ ಕೂಡ ಆಗಿರ್ಬೋದು. ಯಾರಾದರೂ ಮನಸ್ತಾಪಗಳು ಇದ್ದರೆ, ನಿಮಗೆ ಒಬ್ರಿಗೊಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರಲಿಲ್ಲ, ಈ ಥರದ್ದು ಯಾವುದೋ ಒಂದು ರೀತಿಯ ಸಮಸ್ಯೆಗಳಿಂದ ನೀವು ಬಹಳ ದುಃಖಕ್ಕೆ ಒಳಗಾಗಿದ್ದರೆ ಖಂಡಿತವಾಗ್ಲೂ ಅದೆಲ್ಲವೂ ಕೂಡ ನಿಮಗೆ ಕಳೀತಾ ಇದೆ ಅನ್ನುವಂತಹದ್ದೇ ತಿಳಿತಾ ಇದೆ. ಯಾವುದೋ ವಿಚಾರವಾಗಿ ನೀವು ಪ್ರೀತಿ ವಿಚಾರವಾಗಿ ಕೂಡ ಹೆಚ್ಚು ಜನ ಇಲ್ಲಿ ದುಃಖದಲ್ಲಿ ಇದ್ದೀರಾ ಅನ್ನುವಂತಹದ್ದು. ಹಾಗೆ
ಕೆಲವೊಬ್ಬರು ಇಲ್ಲಿ ಸಿಂಗಲ್ ಆಗಿದ್ದೀರಾ, ಹೆಚ್ಚು ಸಿಂಗಲ್ ಆಗಿದ್ದೀರಾ, ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಒನ್ ಸೈಡ್ ಲವ್ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ನೀವು ದುಃಖದಲ್ಲಿ ಇದ್ದೀರಾ ಅನ್ನುವಂತಹದ್ದು, ಬಹಳಷ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಆ ಎಲ್ಲ ದುಃಖಗಳು ಖಂಡಿತವಾಗ್ಲೂ ಕಳೀತಾ ಇದೆ. ಹಾಗೆ ಕೆಲವೊಬ್ಬರಿಗೆ ಹಣಕಾಸಿನ ವಿಚಾರಗಳಲ್ಲಿ ತುಂಬಾ ಕಷ್ಟದಲ್ಲಿದ್ದೀರಾ. ಮಾರ್ಚ್ ತಿಂಗಳಲ್ಲಿ ಸಂಪೂರ್ಣವಾಗಿ ನಿಮ್ಮ ಜೀವನ ಉತ್ತಮ ರೀತಿಯಲ್ಲಿ ಸಾಗುತ್ತೆ. ಹಣಕಾಸಿನ ವಿಚಾರಗಳಲ್ಲಿ ಯಶಸ್ಸು ಅನ್ನುವಂತಹದ್ದು ನಿಮಗೆ ಸಿಗುತ್ತೆ. ಯಾರಾದರೂ ನಿಮಗೆ ಅಮೌಂಟನ್ನು ಕೊಡುವಂತಹದ್ದಿದ್ರೂ ಖಂಡಿತವಾಗ್ಲೂ ಅವರು ಮರಳಿ ನಿಮಗೆ ಕೊಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ಹಣಕಾಸಿನ ವಿಚಾರದಲ್ಲಿ ನೀವು ಕಷ್ಟಪಡ್ತಾ ಇದ್ರಾ ಅನ್ನುವಂತಹದ್ದು, ಅಂದರೆ ತುಂಬ ಸೇವಿಂಗ್ಸ್ ಮಾಡ್ತಾ ಇದ್ರೆ, ಎಲ್ಲೋ ಒಂದು ರೀತಿ ನಿಮಗೆ ಖರ್ಚಾಗ್ತಾ ಇತ್ತು, ನೀವು ಸೇವಿಂಗ್ಸನ್ನು ಮಾಡಲಿಕ್ಕೆ ಭಾಳಷ್ಟು ಕಷ್ಟಪಟ್ಟಿದ್ರಾ ಅನ್ನುವಂತಹದ್ದು. ಆದರೆ ಮುಂದಿನ ದಿನಗಳಲ್ಲಿ ಮಾರ್ಚ್ ಮಂತಲ್ಲಿ ನೀವು ಸೇವಿಂಗ್ಸ್ ಮಾಡ್ತಾ ಹೋಗ್ತೀರಾ. ನಿಮಗೆ ಇದುವರೆಗೆ ಯಾವುದೇ ರೀತಿಯಲ್ಲಿ ನೀವು ಖರ್ಚಾಗಿದ್ರು, ದುಃಖಕ್ಕೆ ಒಳಗಾಗಿದ್ರು ಕೂಡ ಅದೆಲ್ಲದರಿಂದ ನೀವು ಮುಕ್ತರಾಗ್ತೀರಾ. ಕೆಲವೊಬ್ಬರು ಹೆಲ್ತ್ ಇಶ್ಯೂಸಿಂದ ಕೂಡ ನೀವು ತುಂಬ ಅಮೌಂಟನ್ನು ನೀವು ವೇಸ್ಟ್ ಮಾಡ್ಕೊಂಡಿದ್ದೀರಾ, ಅಂದರೆ ಖರ್ಚು ಮಾಡ್ಕೊಂಡಿದ್ದೀರಾ ಅನ್ನುವಂತಹದ್ದು. ಕಷ್ಟಪಟ್ಟು ನೀವು ಸೇವ್ ಮಾಡ್ಕೊಂಡಿದ್ದೀರಾ, ಅದು ಎಲ್ಲೋ ಒಂದು ರೀತಿ ನಿಮ್ಮಿಂದ ದೂರ ಆಯಿತು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಿದೆ. ಅದೆಲ್ಲವನ್ನು ಮರಳಿ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು, ಅಂದರೆ ನೀವು ಮತ್ತೆ ಸೇವಿಂಗ್ಸ್ ಮಾಡಲಿಕ್ಕೆ ನಿಮಗೆ ಉತ್ತಮ ಸಮಯ ಆಗಿದೆ ಮಾರ್ಚ್ ತಿಂಗಳು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ರಿಲೇಷನ್ಶಿಪ್ಪಲ್ಲಿ ಹೆಚ್ಚಾಗಿ ಇಲ್ಲಿ ಪ್ರೀತಿಯ ವಿಚಾರದಲ್ಲೇ ಬರ್ತಾ ಇದೆ. ನೀವು ತುಂಬ ಪ್ರೀತಿಸುವಂತಹ ಅವರು ನಿಮಗೆ ಸಿಗ್ತಾ ಇದ್ದಾರೆ, ಅಥವಾ ನಿಮ್ಮನ್ನು ಹೆಚ್ಚು ಇಷ್ಟಪಡುವಂತಹವರು ಕೂಡ ನಿಮಗೆ ಸಿಗ್ತಾ ಇದ್ದಾರೆ. ನೀವು ಎಲ್ಲರೂ ಕೂಡ ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಮತ್ತು ಫೈನಾನ್ಷಿಯಲಿ ಕೂಡ ನೀವು ತುಂಬಾ ಸ್ಟ್ರಾಂಗ್ ಆಗ್ತೀರಾ ಅನ್ನುವಂಥದ್ದು. ಅಂದರೆ ಈಗ ಯಾವುದೇ ರೀತಿ ನೀವು ಕಳ್ಕೊಂಡಿದ್ರು ಅಥವಾ ಕಷ್ಟಪಡ್ತಾ ಇದ್ದರೂ ಕೂಡ, ಕೆಲವೊಬ್ಬರು ಜಾಬಲ್ಲಿ ಕೂಡ ನಿಮಗೆ ಕಷ್ಟಪಡ್ತಾ ಇರ್ಬೋದು, ಎಲ್ಲೋ ಒಂದು ರೀತಿ ಸ್ಯಾಲ್ರಿ ನಿಮಗೆ ಕಡಿಮೆ ಇದೆ ಅನ್ನಿಸ್ತಾ ಇರ್ಬೋದು, ಅಥವಾ ನೀವು ಜಾಬಿಗೆ ಏನಾದರೂ ನೀವು ಸರ್ಚ್ ಮಾಡ್ತಾ ಇರ್ಬೋದು. ಈ ರೀತಿ ಎಲ್ಲ ಇದೆ. ಖಂಡಿತವಾಗ್ಲೂ ನಿಮ್ಮ ಆಸೆಗಳು ಖಂಡಿತವಾಗ್ಲೂ ಈಡೇರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಬ್ಬರು ಮ್ಯಾರೇಜ್ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ ಮಾರ್ಚ್ ತಿಂಗಳಲ್ಲಿ. ಯಾರು ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಆ ಪ್ರಾಪರ್ಟಿ ಏನಾದರೂ ನೀವು ಖರೀದಿಸುವಂತಹದ್ದು ಇದ್ದರೆ, ತಗೊಳ್ಬೇಕು ಅನ್ನುವಂತಹದ್ದಿದ್ದರೆ, ಅದು ಕೂಡ ನಿಮಗೆ ನಿಮ್ಮ ಆಸೆಗಳು ಈಡೇರ್ತಾ ಇದೆ. ಹಾಗೆ ಹೆಚ್ಚಾಗಿ ಇಲ್ಲಿ ಮ್ಯಾರೇಜ್ ಒಂದು ವೇಳೆ ನೀವು ನೋ ಕಾಂಟ್ಯಾಕ್ಟ್ ಆಗಿದ್ದವರು ಕೂಡ ಮತ್ತೆ ಒಂದಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಮ್ಯಾರೇಜ್ ಆಗಬೇಕು ಅಂತೇಳಿ ಬಹಳಷ್ಟು ಕಷ್ಟಪಡ್ತಾ ಇದ್ದರೆ ಇಷ್ಟು ದಿನ, ಅವರಿಗೆ ಈಗ ಗುಡ್ ಟೈಮ್ ಅನ್ನುವಂಥದ್ದು ಬಂದಿದೆ. ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗುವಂಥದ್ದು ಇದೆ, ಕೆಲವೊಬ್ಬರಿಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಇಲ್ಲಿ ಡೆವಿಲ್ ಎನರ್ಜಿ ಅಂತ ಹೇಳಿದರೆ, ಕೆಲವೊಬ್ಬರು ಬ್ಲ್ಯಾಕ್ ಮ್ಯಾಜಿಕ್ಗಳಿಂದ ನೀವು ಭಾಳಷ್ಟು ಬಳಲ್ತಾ ಇದ್ರಾ ಅನ್ನುವಂಥ, ಅಂದರೆ ಅದರಿಂದ ಭಾಳಷ್ಟು ತೊಂದರೆಗೆ ಒಳಗಾಗಿ ದುಃಖಪಟ್ಟಿದ್ರ, ನಿಮ್ಮಲ್ಲಿರುವಂತಹ ಹಣಕಾಸು ಭಾಳಷ್ಟು ಫೈನಾನ್ಷಿಯಲಿ ವೀಕ್ ಆಗಿದ್ರ, ಕಳ್ಕೊಂಡಿದ್ರ, ಯಾರಿಗಾದರೂ ಕೆಲವೊಬ್ಬರಿಗೆ ಕೊಟ್ಟು ಮತ್ತೆ ವಾಪಸ್ ತಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಹೆಲ್ತ್ ಪ್ರಾಬ್ಲಮಿಂದ ಕೂಡ ನೀವು ಬಳಲ್ತಾ ಇದ್ರ, ಯಾಕಂದರೆ ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಮ ಮೇಲೆ, ಇದು ಜನರಲ್ ರೀಡಿಂಗ್, ನಿಮ್ಮ ಮೇಲೆ ನಡೆದಿತ್ತು ಅನ್ನುವಂತಹದ್ದು. ಕೆಲವೊಂದು ನೆಗೆಟಿವ್ ಎನರ್ಜಿಯ ಕಾರಣದಿಂದ ನೀವು ಭಾಳಷ್ಟು ದುಃಖವನ್ನು ಅನುಭವಿಸ್ತಾ ಇದ್ರ ಅನ್ನುವಂತಹದ್ದು ಕೂಡ. ಹಾಗೆ ಪ್ರೀತಿಯ ಜೀವನದಲ್ಲೂ ನೀವು ದುಃಖವನ್ನು ಅನುಭವಿಸಿದ್ರ, ಸೆಪ್ರೇಷನ್ ಆಗಿದ್ರ, ಹಾಗೆ ನಿಮ್ಮ ಫ್ರೆಂಡ್ಸ್ ಆದರೂ ಕೂಡ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲೂ ಆದರೂ ಕೂಡ ಆಗಿರ್ಬೋದು, ಭಾಳಷ್ಟು ನೀವು ನಿಮ್ಮ ಒಂದು ಸಂಬಂಧಗಳು ಹಾಳಾಗಿತ್ತು ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಅದೆಲ್ಲವೂ ಕೂಡ ಮತ್ತೆ ನಿಮಗೆ ಸರಿ ಆಗ್ತಾ ಇದೆ, ಮಾರ್ಚ್ ತಿಂಗಳಲ್ಲಿ ಸರಿ ಹೋಗ್ತಾ ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಇಲ್ಲಿ ಕೆಲವೊಬ್ಬರು ಇಲ್ಲಿ ಪ್ರೀತಿಯ ನಿಮ್ಮ ಏನು ನಿಮ್ಮ ಪರ್ಸನ್ ಏನಾದರೂ ಬೇರೆಯೊಬ್ಬರ ಜೊತೆ ಹೋಗಿದ್ರೆ ಖಂಡಿತವಾಗ್ಲೂ ಮತ್ತೆ ಮರಳಿ ಅವರು ನಿಮ್ಮೊಂದಿಗೆ ಬರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರು ಏನಾದರೂ ನಿಮ್ಮನ್ನು ಬಿಟ್ಟು ಬೇರೆಯವರ ಜೊತೆಯಲ್ಲಿ ಪ್ರೀತಿಯಲ್ಲಿ ಇದ್ದರೂ ಕೂಡ ಅವರನ್ನು ಬಿಟ್ಟು ನಿಮ್ಮ ಪ್ರೀತಿಯನ್ನೇ ಬಯಸಿ ಖಂಡಿತವಾಗ್ಲೂ ಬರ್ತಾರೆ. ಅದಕ್ಕೋಸ್ಕರ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ, ಈಗಾಗಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಆ ವಿಚಾರಗಳು ನಿಮಗೆ ಕೂಡ ಕೆಲವೊಬ್ಬರಿಗೆ ಇಲ್ಲಿ ತಿಳಿದಿದೆ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ಈಗಾಗಲೇ ನಿಮಗೆ ಆ ವಿಚಾರಗಳು ಕೂಡ ನಿಮ್ಮ ಮನಸ್ಸಿಗೆ ಬಂದಿದೆ, ನಿಮ್ಮ ಗಮನಕ್ಕೆ ಬಂದಿದೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಅದನ್ನು ತಿಳ್ಕೊಂಡಿದ್ದೀರಾ ಅನ್ನುವಂತಹದ್ದು ಕೂಡ. ಕೆಲವೊಬ್ಬರು ಮೆಡಿಟೇಷನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಇದ್ದೀರಾ, ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂತಹವರು ಇದ್ದೀರಾ. ಹಾಗಾಗಿ ನಿಮಗೆ ಈ ವಿಚಾರಗಳು ತಿಳಿದಿದೆ ಅನ್ನುವಂತಹದ್ದು ನಿಮ್ಮ ಫ್ರೆಂಡ್ಸಿನ ಮೂಲಕ ಆಗಿರ್ಬೋದು. ಹೀಗೆ ನಿಮಗೆ ಆ ವಿಚಾರಗಳು ತಿಳಿದಿದೆ ಅನ್ನುವಂತಹದ್ದು. ಅವರು ಮತ್ತೆ ನಿಮ್ಮನ್ನು ಬಯಸಿ ಖಂಡಿತವಾಗ್ಲೂ ಬರ್ತಾರೆ. ಹೆಚ್ಚಾಗಿ ಇಲ್ಲಿ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು, ಅಥವಾ ಮ್ಯಾರೇಜ್ ಫಿಕ್ಸ್ ಆಗುತ್ತೆ ಮಾರ್ಚ್ ತಿಂಗಳಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ.
ನೆಕ್ಸ್ಟು ಏನು ಅಂತ ಹೇಳಿದರೆ ನೀವು ಕೆಲವೊಬ್ಬರು ಇಲ್ಲಿ ಹೆಚ್ಚಾಗಿ ತುಂಬ ಸಮಸ್ಯೆಗಳಲ್ಲೇ ಸಿಲ್ಕೊಂಡಿದ್ರ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತದೆ. ತುಂಬ ತುಂಬ ಕೆಲವೊಬ್ಬರು ಅಂತ ಹೇಳಿದರೆ 6 ಮಂತ್ 1 ಇಯರಿಂದ ಕೂಡ ನೀವು ಬಹಳಷ್ಟು ಸಮಸ್ಯೆಗಳಲ್ಲಿ ಸಿಲ್ಕೊಂಡಿದ್ರ. ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇರಲಿಲ್ಲ. ಪ್ರೀತಿಯ ಜೀವನ ಕೂಡ ನೀವು ಸಂಪೂರ್ಣವಾಗಿ ಕಳ್ಕೊಂಡಿದ್ರ ಅನ್ನುವಂಥದ್ದು. ಅಂದರೆ ಎಲ್ಲೋ ಒಂದು ರೀತಿ ನಿಮ್ಮಿಂದ ಎಲ್ಲರೂ ದೂರ ಆಗ್ತಾ ಇದ್ರು ಅನ್ನುವಂಥದ್ದು. ನೀವು ಇಷ್ಟಪಡುವಂತಹ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗ್ತಾಯಿದ್ರು. ಅದಕ್ಕೆ ಕಾರಣವೇ ನಿಮಗೆ ತಿಳಿತಾ ಇರಲಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಮತ್ತೆ ಅವರು ನಿಮ್ಮೊಂದಿಗೆ ಒಂದಾಗ್ತಾರೆ ಅನ್ನುವಂತಹದ್ದು, ಪ್ರೀತಿ ಅನ್ನುವಂತಹದ್ದು ಬರ್ತಾ ಇದೆ. ಅಥವಾ ನಿಮ್ಮನ್ನು ಎಲ್ಲರೂ ಕೂಡ ಪ್ರೀತಿಸ್ತಾರೆ ಅನ್ನುವಂತಹದ್ದು, ನಿಮ್ಮ ಜೊತೆ ಕ್ಲೋಸ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ ಅನ್ನುವಂತಹದ್ದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಲವ್ ಲೈಫಲ್ಲಿ ಆಗಿರ್ಬೋದು, ತುಂಬ ನಿಮ್ಮನ್ನು ಇಷ್ಟಪಡ್ತಾರೆ ಅನ್ನುವಂತಹದ್ದು. ಹಾಗೆ ನಿಮ್ಮ ಬ್ಯೂಟಿ ಹೆಲ್ತ್ ಕೂಡ ಭಾಳಷ್ಟು ಇಂಪ್ರೂವ್ ಆಗ್ತಾ ಇದೆ. ಚೇಂಜಸ್ ನೋಡ್ತೀರಾ, ಟ್ರಾನ್ಸ್ಫಾರ್ಮೇಷನ್ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ. ಇಷ್ಟು ದಿನ ಭಾಳಷ್ಟು ನೀವು ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದು ಇರಲಿಲ್ಲ. ಎಲ್ಲೋ ಒಂದು ರೀತಿ ಸ್ಟಕ್ ಆಗಿದ್ರೆ ನೀವು ಅನ್ನುವಂಥದ್ದು ತಿಳಿತಾ ಇದೆ. ಮತ್ತು ನೀವು ನೀವು ತುಂಬಾ ನಾಲೆಡ್ಜ್ಫುಲ್ ಆಗ್ತಾ ಇದ್ದೀರಾ ಅನ್ನುವಂಥದ್ದು. ಇಷ್ಟು ದಿನ ಯಾವುದೇ ರೀತಿ ನೀವು ಸ್ಟಕ್ ಆಗಿದ್ರೂ ಕೂಡ ನಿಮಗೆ ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ಸಿಗ್ತಾ ಇದೆ. ಆ ಕಾರಣದಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಭಯ ಇರ್ಬೋದು, ಗೊಂದಲ ಇರ್ಬೋದು, ಅದೆಲ್ಲವನ್ನು ಬಿಟ್ಟು ಮುಂದೆ ಸಾಗ್ತಾ ಇದ್ದೀರಾ. ಇಷ್ಟು ದಿನ ನಿಂತು ಹೋದ ಕೆಲಸ ಕಾರ್ಯಗಳೆಲ್ಲವನ್ನು ಕೂಡ ನೀವು ಮತ್ತೆ ಆರಂಭಿಸ್ತಾ ಇದ್ದೀರಾ. ಹಾಗೆ ಅದರಲ್ಲಿ ಯಶಸ್ಸು ಕೂಡ ನೀವು ಪಡ್ಕೊಳ್ತೀರಾ. ಯಾಕಂತ ಹೇಳಿದರೆ ನಿಮಗೆ ಯೂನಿವರ್ಸ್ ಸಪೋರ್ಟ್ ಇದೆ. ಆ ಕಾರಣದಿಂದ ನಿಮಗೆ ಯಶಸ್ಸು ಅನ್ನುವಂತಹದ್ದು ಮಾರ್ಚ್ ತಿಂಗಳಲ್ಲಿ ಈಸಿಯಾಗಿ ನೀವು ನೋಡ್ತಾ ಹೋಗ್ಬೋದು ಅನ್ನುವಂಥದ್ದು. ಕೆಲವೊಬ್ಬರು ಇಲ್ಲಿ ಏನಾದರೂ ಸ್ಪಿರಿಚುವಲಿ ನೀವು ಹೆಚ್ಚಾಗಿ ಕನೆಕ್ಟ್ ಆಗಲಿಕ್ಕೆ ಇಷ್ಟು ದಿನ ಸಮಯ ಸಿಗ್ತಾ ಇರಲಿಲ್ಲ ಅಂತ ಅಂದರೆ ಮತ್ತೆ ನೀವು ಕನೆಕ್ಟ್ ಆಗ್ತಾ ಹೋಗ್ತೀರಾ. ಸ್ಪಿರಿಚುವಲಿ ಹೆಚ್ಚು ನೀವು ಕನೆಕ್ಟ್ ಆಗ್ತಾ ಹೋಗ್ತೀರಾ ಅನ್ನುವಂತಹದ್ದು. ಸಮಯ ಸಿಗ್ತಾ ಇರಲಿಲ್ಲ ನಿಮಗೆ ಮೆಡಿಟೇಷನ್ ಮಾಡಲಿಕ್ಕೆ ಅನ್ನುವಂತಹದ್ದು, ದೇವರನ್ನು ಪೂಜಿಸಲಿಕ್ಕೆ ಆಗಿರ್ಬೋದು. ಎಲ್ಲೋ ಒಂದು ರೀತಿ ನೀವು ಬೇಸರ ಅನ್ನುವಂತಹದ್ದೇ ನಿಮಗೆ ಹೆಚ್ಚಾಗಿ ಕಾಡ್ತಾ ಇತ್ತು. ಆ ಕಾರಣದಿಂದ ನಿಮ್ಮ ಸಮಯಗಳನ್ನು ಎಲ್ಲೋ ಒಂದು ರೀತಿ ನೀವು ಆಧ್ಯಾತ್ಮಿಕವಾಗಿ ಹೆಚ್ಚು ನೀವು ಏನು ಯೂನಿವರ್ಸ್ ಹತ್ರ ಇಷ್ಟೇ ನೀವು ಮ್ಯಾನಿಫೆಸ್ಟ್ ಮಾಡಿದರೂ ಕೂಡ ನಿಮಗೆ ನಿಮ್ಮ ಜೀವನದಲ್ಲಿ ಬೇಕಾಗಿರುವಂಥದ್ದನ್ನು ನೀವು ಪಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು. ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರ, ಆದರೆ ಎಲ್ಲೋ ಒಂದು ರೀತಿ ಸ್ಟಕ್ ಆಗ್ತಿದ್ರ. ಹಾಗೆ ನಿಮಗೆ ಸ್ಪಿರಿಚುವಲಿ ಹೆಚ್ಚಾಗಿ ನೀವು ಕನೆಕ್ಟ್ ಆಗಲಿಕ್ಕೆ ಆಗ್ತಾ ಇರಲಿಲ್ಲ, ಸಮಯ ಸಿಗ್ತಾ ಇರಲಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಸಮಯ ಸಿಗ್ತಾ ಇದ್ರೂ ಕೂಡ ನಿಮ್ಮನ್ನು ಸೋಮಾರಿತನ ಅನ್ನುವಂತಹದ್ದು ಆವರಿಸ್ತಾ ಇತ್ತು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನುವಂತಹದ್ದು. ಹಾಗೆ ಪ್ರೀತಿಯ ಜೀವನದಲ್ಲಿ ಖಂಡಿತವಾಗ್ಲೂ ನೀವು ಎಲ್ಲೋ ಒಂದು ರೀತಿ ಇಷ್ಟು ದಿನ ನೀವು ಕಣ್ಣೀರು ಹಾಕ್ತಾ ಇದ್ರ ಅನ್ನುವಂಥದ್ದು, ಪ್ರೀತಿಗೋಸ್ಕರ ಕಣ್ಣೀರು ಹಾಕ್ತಾ ಇದ್ರೆ. ಕೆಲವೊಬ್ಬರು ಒನ್ ಸೈಡ್ ಲವ್ ಕೂಡ ಆಗಿದೆ. ಕೆಲವೊಬ್ಬರು ನಿಮ್ಮ ಪರ್ಸನ್ಗೋಸ್ಕರ ನೀವು ಬಹಳಷ್ಟು ಎಲ್ಲೋ ವೆಯ್ಟ್ ಮಾಡ್ತಾಯಿದ್ರ, ನಿಮ್ಮಿಂದ ದೂರ ಆಗ್ತಿದ್ರು ಅಥವಾ ನಿಮ್ಮನ್ನು ಬಿಟ್ಟು ಬೇರೆ ಪರ್ಸನ್ ಜೊತೆ ಕನೆಕ್ಟ್ ಆಗಿದ್ರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ನನಗೆ. ಓಕೆ, ಜನರಲ್ ರೀಡಿಂಗ್. ನಿಮಗೆ ಆ ವಿಚಾರಗಳು ನಿಮ್ಮ ಗಮನಕ್ಕೆ ಬಂದು ಭಾಳಷ್ಟು ನೀವು ದುಃಖಕ್ಕೆ ಒಳಗಾಗಿದ್ರ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ನನಗೆ. ಸೊ ಅದರಿಂದ ನೀವು ಖಂಡಿತವಾಗ್ಲೂ ಮುಕ್ತರಾಗ್ತಾ ಇದ್ದೀರಾ. ಮತ್ತೆ ಮರಳಿ ನಿಮ್ಮ ಪ್ರೀತಿ ನಿಮಗೆ ಸಿಗ್ತಾ ಇದೆ. ನಿಮ್ಮ ಪ್ರೀತಿಯ ಜೀವನ ಮತ್ತೆ ಆರಂಭವಾಗ್ತಾ ಇದೆ. ಸ್ಪಿರಿಚುವಲಿ ನೀವು ಕನೆಕ್ಟ್ ಆಗ್ತಿದ್ದೀರಾ. ನಿಮ್ಮ ಏಂಜಲ್ಸ್ ಅಥವಾ ನಿಮ್ಮ ಸ್ಪಿರಿಟ್ ಟೀಮ್ ಏನಿದ್ದಾರೆ ನಿಮಗೆ ಸಪೋರ್ಟಿವ್ ಆಗಿ ಇರ್ತಾರೆ ಅನ್ನುವಂಥದ್ದು. ಅಂದರೆ ಅವರಿಂದ ಬಹಳಷ್ಟು ನೀವು ಹೆಲ್ಪನ್ನು ತಗೊಳ್ತೀರಾ. ನಿಮ್ಮ ಜೀವನ ತುಂಬಾ ಬದಲಾವಣೆ ಕಾಣುತ್ತೆ. ಅಂದರೆ ಈಗ ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಾವುದೇ ರೀತಿ ಯಶಸ್ಸನ್ನು ಪಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಅನ್ನುವಂತಹದ್ದಿದ್ರೂ ಕೂಡ ತುಂಬ ಈಸಿಯಾಗಿ ಮಾರ್ಚ್ ತಿಂಗಳಲ್ಲಿ ತುಂಬ ಈಸಿಯಾಗಿ ನೀವು ಯಶಸ್ಸನ್ನು ಪಡ್ಕೊಳ್ತೀರಾ. ಹಾಗೆ ನಿಮ್ಮ ಇಂಟ್ಯೂಷನ್ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನುವಂಥದ್ದು. ನಿಮ್ಮ ಇಂಟ್ಯೂಷನ್ ಏನಿದೆ ತುಂಬಾ ಸ್ಟ್ರಾಂಗ್ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಸ್ಪಿರಿಚುವಲಿ ಖಂಡಿತವಾಗ್ಲೂ ನೀವು ಹೆಚ್ಚು ಕನೆಕ್ಟ್ ಆಗ್ತೀರಾ. ನಿಮ್ಮ ಕೆಲವೊಬ್ಬರಿಗೆ ಇಲ್ಲಿ ನಿಮಗೆ ಇಷ್ಟು ದಿನ ತಿಳಿದೇ ಇರುವಂತಹ ಕೆಲವೊಂದು ವಿಚಾರಗಳ ಬಗ್ಗೆ ನೀವು ತಿಳ್ಕೊಳ್ಳೋ ಸಮಯ ಈಗ ಬಂದಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಸ್ಪಿರಿಟ್ ಟೀಮಿಂದ ಇರ್ಬೋದು, ಏಂಜಲ್ಸಿಂದ ಎಲ್ಲೋ ಒಂದು ರೀತಿ ನೀವು ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡಿರಲಿಲ್ಲ, ಅದೆಲ್ಲವೂ ಅರ್ಥ ಆಗುವ ಸಮಯ
ಈಗ ಬಂದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಇಷ್ಟು ದಿನ ನೋಡದೆ ಇರುವಂತಹ ಒಂದು ವ್ಯಕ್ತಿತ್ವ, ಉತ್ತಮವಾದ ವ್ಯಕ್ತಿತ್ವವನ್ನು ನೀವು ಹೊರ ಜಗತ್ತಿಗೆ ತೋರಿಸ್ತೀರಾ ಅನ್ನುವಂತಹದ್ದು. ಅಂದರೆ ಅಷ್ಟು ಒಂದು ಬದಲಾವಣೆ ಅನ್ನುವಂತಹದ್ದು ಖಂಡಿತವಾಗಲೂ ಬೇರೆಯವರು ನಿಮ್ಮನ್ನು ಗಮನಿಸ್ತಾರೆ ಅನ್ನುವಂತಹದ್ದು. ನಿಮ್ಮ ಟ್ರಾನ್ಸ್ಫಾರ್ಮೇಷನನ್ನು ಬೇರೆಯವರು ಗಮನಿಸ್ತಾರೆ. ಹಾಗೆ ನಿಮಗೆ ಅದರ ಬಗ್ಗೆ ಕೂಡ ಅವರು ತಿಳಿಸ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಇಷ್ಟು ದಿನಕ್ಕಿಂತ ಈಗ ನೆಕ್ಸ್ಟ್ ನೀವು ನಿಮ್ಮ ಜೀವನವೇ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಬ್ಬರು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಇಲ್ಲಿ ನೆಗೆಟಿವ್ ಪರ್ಸನ್ ಕೂಡ ಇದ್ದಾರೆ, ಹಾಗೆ ಪಾಸಿಟಿವ್ ಕೂಡ ಇದ್ದಾರೆ, ಇಬ್ಬರು ಕೂಡ ಇದ್ದಾರೆ. ನಿಮ್ಮನ್ನು ಇಷ್ಟಪಡುವಂತಹವರು ಕೂಡ ನಿಮ್ಮೊಂದಿಗೆ ಪ್ರೀತಿಯನ್ನು ಶೇರ್ ಮಾಡ್ಕೋಬೇಕು ಅನ್ನುವಂತಹದ್ದು ಕೂಡ ಇದೆ. ಹಾಗೆ ಕೆಲವೊಬ್ಬರಿಗೆ ನಿಮ್ಮ ಮೇಲೆ ಜಲಸಿ ಫೀಲ್ ಕೂಡ ಇದೆ. ನಿಮ್ಮನ್ನು ಹೇಗಾದರೂ ಮಾಡಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಬೇಕು ಅನ್ನುವಂತಹದ್ದು ಕೂಡ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಸೊ ಆದಷ್ಟು ಕೇರ್ಫುಲ್ ಆಗಿರಿ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಎಲ್ಲೋ ಒಂದು ರೀತಿ ನಿಮ್ಮ ಮೇಲೆ ಅವರಿಗೆ ಕಣ್ಣಿದೆ ಅನ್ನುವಂತಹದ್ದು. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬಗ್ಗೆ ಹೆಚ್ಚಾಗಿ ಗಮನಿಸ್ತಾ ಇದ್ದಾರೆ. ನಿಮ್ಮ ಯಶಸ್ಸನ್ನು ಹಾಳು ಮಾಡಲಿಕ್ಕೆ ಭಾಳಷ್ಟು ಅವರು ನಿಮ್ಮ ಬಗ್ಗೆ ಗಮನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಬ್ಬರು ನಿಮ್ಮನ್ನು ಪ್ರೀತಿಸುವಂತಹವರು ಕೂಡ ನಿಮ್ಮನ್ನು ಹೆಚ್ಚಾಗಿ ಗಮನಿಸ್ತಾ ಇದ್ದಾರೆ. ಅವರ ಪ್ರೀತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಕೂಡ ಅವರು ಉತ್ತಮ ಸಮಯಕ್ಕೋಸ್ಕರ ಕೂಡ ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು. ಆದರೆ ನಿಮಗೆ ಆ ವಿಚಾರಗಳು ಖಂಡಿತವಾಗಲೂ ಗೊತ್ತಿಲ್ಲ. ಅವರು ನಿಮ್ಮನ್ನು ಪ್ರೀತಿಸ್ತಾ ಇರುವಂತಹ ವಿಚಾರ ಏನಿದೆ ಅದೆಲ್ಲೋ ಒಂದು ರೀತಿ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅನ್ನುವಂತಹದ್ದು. ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ನಿಮಗೆ ಶೇರ್ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಇಲ್ಲಿ ಹೆಚ್ಚಾಗಿ ನಿಮ್ಮ ಯಶಸ್ಸನ್ನು ಇಷ್ಟು ದಿನ ಕಳ್ಕೊಂಡಿದ್ರ, ಈಸಿಯಾಗಿ ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ನೀವು ಗೊಂದಲಕ್ಕೆ ಸಿಲುಕಿದ್ರ ಅನ್ನುವಂತಹದ್ದೇ ತಿಳಿದು ಬರ್ತಾ ಇದೆ. ನಿಮ್ಮ ಯಶಸ್ಸಿನ ವಿಚಾರದಲ್ಲಿ ತುಂಬ ಈಸಿಯಾಗಿ ಎಲ್ಲೋ ನಿಮ್ಮ ಯಶಸ್ಸು ಮಿಸ್ ಆಗ್ತಾ ಇತ್ತು ಅನ್ನುವಂತಹದ್ದು. ನೆಗೆಟಿವ್ ಎನರ್ಜಿಯ ಕಾರಣದಿಂದ ನಿಮ್ಮ ಹೆಲ್ತ್ ಆಗಿರ್ಬೋದು ಅಥವಾ ಪ್ರೀತಿ ಆಗಿರ್ಬೋದು ನಿಮ್ಮಿಂದ ಕೈತಪ್ಪಿ ಹೋಗ್ತಾ ಇತ್ತು ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಖಂಡಿತವಾಗಲೂ ಮಾರ್ಚ್ ತಿಂಗಳಲ್ಲಿ ಅದನ್ನು ಮತ್ತೆ ನೀವು ಮರಳಿ ಪಡ್ಕೊಳ್ತೀರಾ. ಅದರಲ್ಲಿ ಉತ್ತಮ ಬದಲಾವಣೆಯನ್ನು ಖಂಡಿತವಾಗ್ಲೂ ನೋಡ್ತೀರಾ. ಯೂನಿವರ್ಸ್ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ಅದನ್ನು ಮರಳಿ ನಿಮಗೆ ಅದನ್ನು ಮರಳಿ ಸಿಗುವ ಹಾಗೆ ಮಾಡ್ತಾರೆ. ಯಾಕಂದರೆ ಸ್ಪಿರಿಚುವಲಿ ಹೆಚ್ಚಾಗಿ ನೀವು ಕನೆಕ್ಟೆಡ್ ಆಗಿದ್ದೀರಾ. ಎಲ್ಲೋ ಒಂದು ರೀತಿ ಕೆಲವೊಬ್ಬರು ಇಲ್ಲಿ ಬ್ಯಾಡ್ ಕರ್ಮದಿಂದ ಕೂಡ ಆಗಿದೆ, ಕೆಲವೊಬ್ಬರು ಕಾರ್ಮಿಕ್ ಎನರ್ಜಿ ಕೂಡ ಇದೆ, ಅದು ಎಂಡಾಗ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಏನೇ ಒಂದು ಕಾರ್ಮಿಕ್ ಕಾಂಟ್ರಾಕ್ಟ್ಸ್ ಆಗಿರ್ಬೋದು, ಈ ಥರ ಕನೆಕ್ಷನ್ ಆಗಿ ಏನೇ ಇದ್ದರೂ ಕೂಡ ಅದರಿಂದ ಭಾಳಷ್ಟು ನೀವು ಸಫರ್ ಮಾಡಿದ್ದೀರಾ. ನಿಮ್ಮ ಜೀವನದಲ್ಲಿ ಭಾಳಷ್ಟು ದುಃಖಕ್ಕೆ ಒಳಗಾಗಿದ್ದೀರಾ ಅನ್ನುವಂಥದ್ದು ಆ ಕಾರಣದಿಂದ. ಅದೇ ಆ ಕನೆಕ್ಷನ್ ಏನಿದೆ ಅದೆಲ್ಲವೂ ಕೂಡ ನಿಮ್ಮಿಂದ ದೂರ ಆಗ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಖಂಡಿತವಾಗ್ಲೂ ನಿಮ್ಮ ಜೀವನವನ್ನು ನೀವು ಉತ್ತಮ ರೀತಿಯಲ್ಲಿ ರೂಪಿಸ್ಕೊಳ್ತೀರಾ ಅನ್ನುವಂತಹದ್ದು. ಮಾರ್ಚ್ ತಿಂಗಳಲ್ಲಿ ಉತ್ತಮ ರೀತಿಯಲ್ಲಿ ನಿಮ್ಮ ಜೀವನ ನೀವು ಏನು ಬಯಸಿದ್ರೆ ಅದು ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.